ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ. ಇವತ್ತು ಬೆಳಗ್ಗೆಯಿಂದ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನಮ್ಮ ಪಾಪುನು ಎದ್ದಿದ್ದಾಳೆ. ಇವಾಗ ನಮ್ಮ ಚಂದನಂದು ಸ್ನಾನ ಆಯಿತು. ನಮ್ಮ ಪಾಪು ನೋಡಿ ಬೆಳಗ್ಗೆ ಈ ಸಾಂಗ್ನ ಕೇಳ್ತಾಳೆ. ಅವಳಿಗೆ ದೋಸೆ ಸಾಂಗ್ ಇಷ್ಟ ನಮ್ಮ ಪಾಪುಗೆ. ನೋಡಿ, ಅವಳು ಕೂಡ ಮಾಡೋಕ್ಕೆ ರೆಡಿ ಇಟ್ಕೊಂಡಿದ್ದಾಳೆ. ದೋಸೆ ಮಾಡ್ತಾಳಂತೆ, ಅದು ರೆಡಿ ಇಟ್ಕೊಂಡಿದ್ದಾಳೆ. ಆ್ಯಂಡ್ ಇವಾಗ ಪಾಪುಗೆ ಬ್ರಷ್ ಮಾಡಿಸ್ಬೇಕು. ಆ್ಯಂಡ್ ಬ್ರಷ್ ಮಾಡಿಸ್ಬಿಟ್ಟು ಇವಾಗ ಅವಳಿಗೆ ಬ್ರೇಕ್ಫಾಸ್ಟ್ ಏನಾದರೂ ಕೊಡಬೇಕು. ರಾಗಿ ಸರಿ ಮಾಡ್ತೀನಿ ಮಾರ್ನಿಂಗ್ ಅವಳಿಗೆ. ಆ್ಯಂಡ್ ಇವಾಗ ರಾಗಿ ಸರಿ ಮಾಡಬೇಕು ನಮ್ಮ ಪಾಪುಗೆ. ಆ್ಯಂಡ್ ಇನ್ನೂ ಕಾಫಿ ಆಗಿಲ್ಲ, ಸೊ ಕಾಫಿ ಕುಡಿಬೇಕು ನಾನು. ಸ್ವಲ್ಪ ಲೇಟ್ ಆಗಿದೆ. ಆ್ಯಂಡ್ ನಮ್ಮ ಮನೆ ಮುಂದೆ ಈ ಪಾರ್ಕು ತುಂಬಾ ಚೆನ್ನಾಗಿದೆ. ಸೊ ಈವ್ನಿಂಗ್ ಟೈಮ್ ಅಂತೂ ಸಕ್ಕತ್ತಾಗಿರುತ್ತೆ ಇಲ್ಲಿ ವೆದರು ಮತ್ತು ವ್ಯೂ. ಎಲ್ಲರೂ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಬರ್ತಾರೆ. ಇಷ್ಟು ನಮ್ಮ ಪಾಪು ಮತ್ತು ನಮ್ಮ ಚಂದನ ನೋಡಿ ಹೆಂಗೆ ನಿಂತ್ಕೊಂಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ವೆದರು. ವ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಐನಿತ್ತು ಏನು ಮಾಡ್ತಾ ಇದೆಯಾ? ನಮ್ಮ ಪಾಪುಗೆ ಇಲ್ಲಿ ಬಂದು ಆಚೆ ನಿಂತ್ಕೊಳ್ಳೋಕೆ ತುಂಬಾ ಇಷ್ಟ. ಸೊ ನಮ್ಮ ಒಂದು ಹಳೆ ಮನೆಯಲ್ಲಿ ಈ ಥರ ಇರಲಿಲ್ಲ. ಏನಾದರೂ ಬೋರ್ ಆದರೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ನೋಡಿ, ಈ ಥರ ಇದೆ ನಮ್ಮ ಮನೆ ಆಚೆಗಡೆ ಒಂದು ವ್ಯೂ. ಚೆನ್ನಾಗಿದೆ. ಇತ್ತು ಬಾ ಮಮ್ಮಚ್ಚಿ ತಿನ್ನು ಬಾ. ಆ್ಯಂಡ್ ಫ್ರೆಂಡ್ಸ್, ಹಬ್ಬ ಇರೋದ್ರಿಂದ ಸೊ ಇನ್ನೇನು ಯುಗಾದಿ ಹಬ್ಬ ಇದೆ 3-4 ಡೇಸ್ಗೆ. ಸ್ವಲ್ಪ ಇವತ್ತು ಮನೆನ ಕ್ಲೀನ್ ಮಾಡ್ಕೊಳ್ಳೋದಿದೆ, ಬಟ್ಟೆ ಎಲ್ಲ ಸ್ವಲ್ಪ ವಾಶ್ ಮಾಡ್ಕೊಳ್ಳೋದಿದೆ. ಸೊ ಬ್ರಷ್ ಎಲ್ಲ ಮಾಡಿಕೊಂಡು ಕಾಫಿ ಕುಡ್ಕೊಂಡು ನಾನು ಮಧ್ಯಾಹ್ನದ ಮೇಲೆ ಸ್ವಲ್ಪ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದಿದೆ. ಸೊ ಬಟ್ಟೆ ಎಲ್ಲ ಸ್ವಲ್ಪ ವಾಶ್ ಮಾಡ್ಕೊಳ್ಳೋದಿದೆ, ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡ್ಕೊಳ್ಳೋದಿದೆ. ಸೊ ಮಧ್ಯಾಹ್ನದ ಮೇಲೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ಹಾಯ್ ಹಾಯ್ ಮಾಡಬೇಕು. ಹಾಯ್, ಗುಡ್ ಮಾರ್ನಿಂಗ್. ಮಮ್ಮ ತಿದ್ದಿದ್ಯಾ? ಹಲ್ಲುಜ್ಜಿದ್ಯಾ? ಹಲ್ಲುಜ್ಜಿದ್ಯಾ? ನಡಿ ಅಲ್ಲುಜ್ಜು, ನಡಿ ಅಲ್ಲುಜ್ಜು, ನಡಿ. ಚಂದ ಹೋಗೋಣ, ಸ್ವಲ್ಪ ಬ್ರಷ್ ಮಾಡಿಸ್ಬಿಡು. ನಡಿ ಮಮ್ಮಚ್ಚಿ, ಮತ್ತೆ ನಿನಗೆ ರಾಗಿ ಸರಿ ಮಾಡ್ತೀನಿ. ನಡಿ ಹೋಗಿ ಅಲ್ಲುಜ್ಕೊ, ಹೋಗು ಬೇಗ. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಪಾಪು ಅಲ್ಲಿ ಉಜ್ಕೊಂಡು ಬಂದು ಸೊ ಮುಖ ಎಲ್ಲ ಅವಳೇ ಒರೆಸ್ಕೊಂತಾಳೆ. ತಗೊಂಬ ಒರೆಸ್ಕೊ, ಟವಲಲ್ಲಿ ಮುಖ ಎಲ್ಲ ಒರೆಸ್ಕೊ, ಮುಖ ಒರೆಸ್ಕೊ. ಕಾಲು ಕೈ ಎಲ್ಲ ಮುಖ ಎಲ್ಲ ಒರೆಸ್ಕೋಬೇಕು, ನೀಟಾಗಿ ಒರೆಸ್ಕೋಬೇಕು. ಹಾಂ, ವೆರಿ ಗುಡ್. ಬ್ರಷ್ ಮಾಡಿದ್ರೆ ಮಾತ್ರ ಅಳ್ತಾಳೆ ಅಷ್ಟೇ. ಮುಖ ಎಲ್ಲ ತೊಳ್ಕೊಂಡು ಬಂದು ನೀಟಾಗಿ ಮುಖ ಒರೆಸ್ಕೊತಾಳೆ ಅಲ್ವಾ? ನೀಟಾಗಿ ಒರೆಸ್ಕೊ, ಮುಖ ಫೇಸ್ ಒರೆಸ್ಕೋಬೇಕು. ವೆರಿ ಗುಡ್. ಆಯಿತಾ? ಕೊಡು. ಆಯಿತಾ? ಸರಿ, ಹತ್ತೋಗು. ಮತ್ತೆ ಮಂಚ ತಗೋ, ಮಂಚದ ಕೂತ್ಕೋ. ಬಾಯಲ್ಲಿ ನೀಟಾಗಿ ಒರೆಸ್ಕೊಂಡ್ಯಾ? ನೀಟಾಗಿ ಒರೆಸ್ಕೊಂಡ್ಯಾ? ಏನೆಲ್ಲ ಒರೆಸ್ಕೋಬೇಕು? ಎಲ್ಲ ಒರೆಸ್ಕೋಬೇಕು. ವೆರಿ ಗುಡ್. ಇವಾಗ ಪಾಪು ಇವಾಗ ರಾಗಿ ಸರಿ ತಿಂತಾಳೆ, ರಾಗಿ ಸರಿ ತಿಂತಾಳೆ. ವೆರಿ ಗುಡ್. ನಿತ್ತು ಬಾ, ನಿಂಗೆ ಫುಡ್ ಮಾಡಿದ್ದೀನಿ ಬಾ. ಅಮ್ಮಡು तुमका नित्य गणपति देश पप्पा. वेरी गुड, गुड, वेरी गुड. ಫ್ರೆಂಡ್ಸ್, ನಮ್ಮಲ್ಲಿ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ? ಬನ್ನಿ ತೋರಿಸ್ತೀನಿ ನೋಡಿ. ತುಳಸಿ ಗಿಡ ಅದಾಗದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಇದು ನಾವೇನು ಹಾಕಿಲ್ಲ, ಬಟ್ ಅದಾಗದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ದಾಸವಾಳ ಇನ್ನೇನು ಹೂ ಬಿಡುತ್ತೆ.
ಆ್ಯಂಡ್ ಈ ತುಳಸಿ ಈ ಒಂದು ಗಿಡದಲ್ಲಿ ಇದರಲ್ಲಿ ಕನಕಾಂಬರ ಹೂವು ಮತ್ತು ತುಳಸಿ ಗಿಡ ಮತ್ತು ಅದು ಯಾವುದ್ಯಾವುದೋ ಗಿಡಗಳೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಮನಿ ಪ್ಲ್ಯಾಂಟು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಈ ಗಿಡದಲ್ಲಿ, ಈ ಪಾಟ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನನಗೆ ಇನ್ನೊಂದು ಸ್ವಲ್ಪ ಪಾಟ್ಗಳೆಲ್ಲ ತೊಗೊಬರ್ಬೇಕು ಅಂತ ಇಷ್ಟ ಹೂವಿಂದು. ಸೊ ತೊಗೊಂಡು ಬರಬೇಕು. ನೋಡಿ ಇಲ್ಲಿ ನೋಡಿ ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕೆಳಗಡೆ. ಇದರಲ್ಲೂ ಕೂಡ ಬರ್ತಾ ಇದೆ ಮನಿ ಪ್ಲ್ಯಾಂಟು. ಇದರಲ್ಲಿ ಮನಿ ಪ್ಲ್ಯಾಂಟ್ ಕೂಡ ಬರ್ತಾ ಇದೆ. ಕನಕಾಂಬರ ಹೂವು ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಪಾಪ ನೋಡಿ ಹಿಂಗೆ ಕೂತ್ಕೊಂಡಿದ್ದಾಳೆ ಈ ಚೇರ್ ಮೇಲೆ. ಅವಳಿಗೆ ಇಷ್ಟ ಸಾಯಂಕಾಲದ ಹೊತ್ತು ಬೆಳಗ್ಗೆ ಹೊತ್ತು ಈ ಥರ ಬಂದು ಕೂತ್ಕೊಳ್ಳೋಕ್ಕೆ. ಎಲ್ಲ ವಾಕಿಂಗ್ ಮಾಡ್ತಾ ಇರ್ತಾರೆ. ಸೊ ಅವಳಿಗೆ ಆಚೆ ಆಚೆ ಅಂತ ಬಂದು ಇಲ್ಲಿ ಕೂತ್ಕೊತಾಳೆ. ಪ್ಲೇಸ್ ಚೆನ್ನಾಗಿದೆ ನೋಡಿ, ಹಿಂಗೆ ಕೂತ್ಕೊಂಡಿದ್ದಾಳೆ ನೋಡಿ. ಒಳ್ಳೆ ಟೈಮ್ ಪಾಸ್ ಇಲ್ಲಿ, ಅಷ್ಟೊಂದೇನು ಬೋರ್ ಆಗಲ್ಲ. ಆಚೆ ಕಡೆ ಜನಗಳು ಓಡಾಡ್ತಾ ಇರ್ತಾರೆ. ಹಾಗೆ ಮಾರ್ನಿಂಗ್ ಹೊತ್ತು ಸಕ್ಕತ್ತಾಗಿರುತ್ತೆ ಇಲ್ಲಿ. ಬರ್ಡ್ ಸೌಂಡ್ಗಳೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಮಾತ್ರ ಒಂದು ಪ್ಲೇಸು ನೋಡಿ. ಒಂದು ಕಾರ್ ಹೋಗಂಗಿಲ್ಲ, ಬಂದು ಬಗಿ ಬಗಿ ನೋಡೋದು. ಏನದು ಕಾರಾ? ನೋಡಿ ಬರ್ಡ್ ಸೌಂಡ್ ಎಷ್ಟು ಸಕ್ಕತ್ತಾಗಿ ಕೇಳಿಸುತ್ತೆ. ಇವಾಗ ಮಧ್ಯಾಹ್ನ ಆಲ್ಮೋಸ್ಟ್ ಮಧ್ಯಾಹ್ನ ಅಂದರೆ ಬೆಳಗ್ಗೆ ಒಂದು 11-11:30 ಆಗಿದೆ. ಇನ್ನು ಮಾರ್ನಿಂಗ್ ಅಂತೂ ಸಕ್ಕತ್ತಾಗಿರುತ್ತೆ ಇಲ್ಲಿ. ಬರ್ಡ್ ಸೌಂಡ್ಗಳೆಲ್ಲ ಸಕ್ಕತ್ತಾಗಿ ಕೇಳಿಸುತ್ತೆ. ಒಳ್ಳೆ ಕಾಡಿದ್ದಂಗಿದೆ ಮನೆ ಮುಂದೆನೇ. ನನಗಂತೂ ಈ ಥರ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ಅದೇ ಥರ ಇದೆ. ಏ ಚಂದನ, ಏನು ಮಾಡ್ತಾಯಿದ್ಯಾ? ಆಚೆ ನಿಂತ್ಕೊಂಡು ಕನ್ಸು ಕಾಣ್ತಾ ಇದೆಯಾ? ಏನು ನೋಡ್ತಾ ಇದೆಯಾ? ಬಾ, ಆಚೆ ನಿಂತ್ಕೊಳ್ಳೋದು ಕನ್ಸು ಕಾಣೋದು. ಚೆನ್ನಾಗಿ ಕೂಗ್ತದೆ ನೋಡಿ ಬರ್ಡ್. ಅಲ್ಲಿ ಎದುರುಗಡೆ ಅಲ್ಲಿ ಹೋಗ್ತದೆ ನೋಡಿ, ಕಾಣಿಸ್ತಾ ಅಲ್ಲಿ ಒಂದು ಬರ್ಡ್ ಹೋಯ್ತು ಇಲ್ಲಿ. ಸಾಕತ್ತಾಗಿದೆ ನೋಡಿ. ಅದು ಕೆಳಗಡೆ ಅಲ್ಲೆಲ್ಲ ಹೋಯ್ತು, ಅಲ್ಲಿ ಕುತ್ಕೊಂಡಿದ್ದೆ. ನಾವು ಕ್ಯಾಂಪಸ್ಗೆ ಹೋಗ್ತೀವಲ್ಲ ವಾಕಿಂಗಿಗೆ, ಅಲ್ಲೂ ಇದೇ ಥರ ಇದೆ, ಸಕ್ಕತ್ತಾಗಿರುತ್ತೆ ಅಲ್ಲಿ ಕೂಡ. ಇವತ್ತು ಹೋಗಬೇಕು ಈವ್ನಿಂಗ್, ನೋಡೋಣ ಟೈಮ್ ಸಿಕ್ಕಿದ್ರೆ ಬೇಗ ರೆಡಿ ಆದರೆ ಹೋಗ್ಬೋದು. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಸೊ ಅಡುಗೆ ಮನೆಯಿಂದ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಅಡುಗೆ ಮನೆ ಇವಾಗ ಕ್ಲೀನ್ ಮಾಡಾಯಿತು. ನೆಕ್ಸ್ಟು ಸ್ವಲ್ಪ ಬೆಡ್ಶೀಟ್ಸ್ನೆಲ್ಲ ವಾಶ್ ಮಾಡೋದಿದೆ. ಸೊ ಇವತ್ತು ಫುಲ್ಲು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದಿದೆ. ಆ್ಯಂಡ್ ಹಬ್ಬ ಇರೋದ್ರಿಂದ ಸೊ ಎಲ್ಲ ಇವತ್ತು ಎಷ್ಟಾಗುತ್ತೋ ಅಷ್ಟು ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಸೊ ಬೆಡ್ಶೀಟ್ಸು ತುಂಬ ಕರ್ಟನ್ಸು ಬೆಡ್ಶೀಟ್ಸ್ ಎಲ್ಲ ಇತ್ತು, ಅದೆಲ್ಲ ವಾಶ್ ಮಾಡಿಕೊಂಡು ಫೈನಲಿ ಇವಾಗ ಮನೆ ಒರೆಸ್ಕೊತಾ ಇದ್ದೀನಿ. ಸೊ ಮನೆಯೆಲ್ಲ ಒರೆಸಿದ್ಮೇಲೆ ನೆಕ್ಸ್ಟ್ ಇನ್ನೂ ಸ್ನಾನ ಮಾಡ್ಕೊಬೇಕು. ಸೊ ಫ್ರೆಂಡ್ಸ್, ನಮ್ಮ ಪಾಪುದು ಕೂಡ ಇವಾಗ ಸ್ನಾನ ಎಲ್ಲ ಆಯಿತು. ಈಗ ನಮ್ಮ ಪಾಪುಗೂ ಫುಡ್ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮಾಡಬೇಕು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ. ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿದೆ. ನಮ್ಮ ಪಾಪುದು ಸ್ನಾನ ಎಲ್ಲ ಆಯಿತು. ಕರ್ಟನ್ಸ್ ಎಲ್ಲ ವಾಶ್ ಮಾಡಿದ್ವಿ ಇವತ್ತು ನೋಡಿ. ಬೆಡ್ಶೀಟ್ಸ್ ಎಲ್ಲ ಒಗೆಯಕ್ಕೆ ಹಾಕಿದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ನಂದು ಸ್ನಾನ ಆಯಿತು. ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಏನಾದರೂ ತಿನ್ನೋಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಬೆಳಗ್ಗೆಯಿಂದ ಫುಲ್ ಬರೀ ಕ್ಲೀನಿಂಗೇ ಆಗೋಯ್ತು. ಸೊ ಇವಾಗ ಏನಾದರೂ ತಿನ್ನೋಕ್ಕೆ ಪ್ರಿಪೇರ್ ಮಾಡ್ಕೊಬೇಕು. ಸೊ ನೋಡಿ, ಇದೆಲ್ಲ ಬೆಡ್ಶೀಟ್ಸ್ ಎಲ್ಲ ತೆಗೆದು ಒಗೆದಾಕಿದ್ದೀವಿ.
ಆ್ಯಂಡ್ ಇವಾಗ ನಮ್ಮ ಪಾಪುಗೂ ಇವಾಗ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ತುಂಬ ಲೇಟ್ ಆಯಿತು ಕ್ಲೀನಿಂಗ್ ಮಾಡ್ಕೊಳ್ಳೋಷ್ಟಕ್ಕೆ. ಸೊ ಇವಾಗ ಏನಾದರೂ ಪ್ರಿಪೇರ್ ಮಾಡಬೇಕು. ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ ಮೈಕೈ ನೋವು ಬಂದುಬಿಟ್ಟಿದೆ ಸಿಕ್ಕಾಪಟ್ಟೆ. ನೋಡಬೇಕು, ಹೋಗೋದಿದ್ರೆ ಹೋಗಬೇಕು. ಸೊ ಇಷ್ಟೊತ್ತು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಫ್ರೆಂಡ್ಸ್, ಇವಾಗ ಬ್ಲೆಂಕೆಟಿಂದ ಬಿಸ್ಕೆಟ್ಸ್ ತರಿಸಿದ್ದೀವಿ ಆ್ಯಂಡ್ ಮ್ಯಾಗಿ ಕೂಡ ತರಿಸಿದ್ದೀವಿ. ಇವಾಗ ತುಂಬ ಸುಸ್ತಾಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಾಫಿ ಬಿಸ್ಕೆಟ್ ತಿಂದು ಇವಾಗ ಸ್ವಲ್ಪ ಮ್ಯಾಗಿ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇವಾಗ ಆಚೆ ಹೋಗ್ತಾ ಇದ್ದೀವಿ. ಸೊ ಮನೇಲೆಲ್ಲ ಕ್ಲೀನಿಂಗ್ ಆಯಿತು. ಸೊ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ರಾಯಮಠಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಈವ್ನಿಂಗು ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲ ವಾಕಿಂಗ್ ಮಾಡೋಕ್ಕೆ ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಪಾಪುಗೆ ಶೂ ಹಾಕಿದ್ರೆ ನಮ್ಮ ಚಂದನ. ಇವಾಗ ಹೊರಡ್ತಾ ಇದ್ದೀವಿ. ಸೊ ಗೈಸ್, ಇವಾಗ ವಾಕಿಂಗಿಗೆ ಬಂದಿದ್ದೀವಿ. 6 o'clock ಆಗಿಬಿಟ್ಟಿದೆ. ಸೊ ಇಲ್ಲಿವರೆಗೂ ಬಂದಮೇಲೆ ಇಲ್ಲಿ ಬರದೇ ಇರೋಕ್ಕೆ ನಮ್ಗೆ ಆಗಲ್ಲ. ಸೊ ಅದಕ್ಕೆ ಒಂದು ರೌಂಡ್ ಹೋಗೋಣ ಅಂತ ಬಂದಿದ್ದೀವಿ. ಅದಾದಮೇಲೆ ರಾಯರ ಮಠಕ್ಕೆ ಹೋಗ್ಬೇಕು. ಸೈಕಲ್ ಬರ್ತಾ ಇದೆ. ಹೀಗೆ ಹೋಗಿ ಹೋಗೋಣ ಭಾಷೆಂದ ಅಷ್ಟು ದೂರ ಬೇಡ. ಸೊ ಫ್ರೆಂಡ್ಸ್, ಸ್ವಲ್ಪದಷ್ಟೇ ವಾಕಿಂಗ್ ಮಾಡಿ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಸೊ ಫೋಟೋಸ್ ತೊಗೊಂಡು ಹೋಗ್ತಾ ಇದ್ದೀವಿ. 6:30 ಆಗಿಬಿಟ್ಟಿದೆ, ಇನ್ನೇನು ಕ್ಲೋಸ್ ಮಾಡ್ತಾರೆ. ಸೊ ಅದಕ್ಕಾಗಿ ಹೋಗ್ತಾ ಇದ್ದೀವಿ ಈಗ. ಆ್ಯಂಡ್ ನಾಳೆ ಇಲ್ಲ ನಾಡಿದ್ದು ಬರ್ತೀವಿ. ನಾಡಿದ್ದು ಸೊ ಫ್ರೆಂಡ್ಸ್, ವೆಡ್ನೆಸ್ಡೇಯಿಂದ ನಮ್ಮ ಚಂದನಾದ ಎಕ್ಸಾಮ್ಸು SSLC ಎಕ್ಸಾಮ್ಸು ಸ್ಟಾರ್ಟ್ ಆಗುತ್ತೆ, ಫೈನಲ್ ಎಕ್ಸಾಮ್ಸು. ಆ್ಯಂಡ್ ಟ್ಯೂಸ್ಡೇ ಅಂದರೆ ಅದು ಹಿಂದಿನ ದಿನ ಅವಳದು ಬರ್ಡೇ ಇದೆ. ಸೊ ಬರ್ಡೇ ದಿನ ಆಚೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನೋಡೋಣ ಹೆಂಗಾಗುತ್ತೋ ಹಾಗೆ. ಸೊ ಟೈಮ್ ಸಿಕ್ಕಿದ್ರೆ ಆಚೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಎಕ್ಸಾಮ್ ಎಕ್ಸಾಮ್ಸ್ ಎಲ್ಲ ಫಿನಿಶ್ ಆಗಿ ಹಾಲಿಡೇಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ಸೊ ಈ ವೀಕ್ ನೋಡಬೇಕು, ಟ್ರೈ ಮಾಡಬೇಕು. ಸೊ ಫ್ರೆಂಡ್ಸ್, ಇವಾಗ ನಾವು ವಾಕಿಂಗ್ನೆಲ್ಲ ಮುಗಿಸ್ಕೊಂಡು ರಾಯರ ಮಠಕ್ಕೆ ಬಂದಿದ್ದೀವಿ. ಸೊ ರಾಯರ ಮಠದಿಂದ ಇವಾಗ ಇನ್ನೇನು ಮನೆಗೆ ಹೊರಡಬೇಕು. ಸ್ವಲ್ಪ ಹೊತ್ತು ರಾಯರ ಮಠದಲ್ಲಿ ಕೂತ್ಕೊಂಡಿದ್ವಿ, ಒಂದು ½ an hour. ಸೊ ಇವಾಗ ರಾಯರ ದರ್ಶನ ಎಲ್ಲ ತೊಗೊಂಡಾದ ತಕ್ಷಣ ಇವಾಗ ನಾವು ಮತ್ತೆ ಮನೆ ಕಡೆಗೆ ಹೊರಡಬೇಕು. ಸೊ ಸಂಡೇ ಆಗಿರೋದ್ರಿಂದ ಅಷ್ಟಾಗೇನು ಜನ ಇರಲಿಲ್ಲ. ಸೊ ಏಕಾದಶಿ ಇತ್ತು. ಸೊ ರಾಯರ ದರ್ಶನ ಮುಗಿಸ್ಕೊಂಡು ನಾವು ಮನೆ ಹತ್ರ ಬಂದ್ವಿ. ಆ್ಯಂಡ್ ಹಾಗೆಯೇ ಮನೆ ಹತ್ರ ಬರ್ತಿದ್ದಂಗೆ ನಮ್ಮ ಪಾಪು ಸೈಕಲ್ ನಾವು ಮನೆಯಲ್ಲೇ ಆಡಿಸ್ತಾ ಇದ್ವಿ, ಮನೆ ಒಳಗಡೆ ಆಡಿಸ್ತಾ ಇದ್ವಿ. ಸೊ ಇಲ್ಲಿ ಮನೆ ಮುಂದೆ ಜಾಗ ಚೆನ್ನಾಗಿರೋದ್ರಿಂದ ಪಾರ್ಕ್ ಮುಂದೆ ತುಂಬಾ ಚೆನ್ನಾಗಿದೆ ಜಾಗ. ಸೊ ಮನೆ ಒಳಗಡೆ ಆಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ ಈ ಸೈಕಲ್ಲು. ಸೊ ಆಚೆಗಡೆ ಆಟ ಆಡೋವಂಥ ಸೈಕಲ್ ಇದು. ಸೊ ಇಲ್ಲಿ ಗಲೀಜಾಗಿಬಿಡತ್ತೋ ಅಂತ ನಾನು ಇಷ್ಟು ದಿನ ಮನೆಯಲ್ಲೇ ಆಡಿಸ್ತಾ ಇದ್ದೆ. ಸೊ ಇವಾಗ ಕೆಳಗಡೆ ತೊಗೊಂಡು ಬಂದು ಆಡಿಸ್ತಾ ಇದ್ದೀವಿ. ನೋಡಿ, ಇವಳು ಎಷ್ಟು ಚೆನ್ನಾಗಿ ಆಟ ಆಡಿ ತುಂಬ ಖುಷಿ ಪಡ್ತಾಯಿದ್ಲು ನಮ್ಮ ಪಾಪು. ಸೊ ಮನೆಯಲ್ಲೇ ಅಷ್ಟಕ್ಕಷ್ಟೇ ಒಳಗಡೆ ಆಡಿಸ್ತಾ ಇದ್ದೆ, ಸುತ್ತಾಡಿಸ್ತಾ ಇದ್ದೆ. ಅವಳಿಗೆ ಆಚೆಗಡೆ ಕರ್ಕೊಂಡ್ಬಂದು ತುಂಬಾ ಖುಷಿಯಾಗ್ಬಿಟ್ಟಿದೆ. ಒಂಥರ ಸರ್ಪ್ರೈಸ್ ಆಗಿಬಿಟ್ಟಿದೆ ಅವಳಿಗೆ. ಆಚೆ ಕರ್ಕೊಂಬಂದು ಸೈಕಲಲ್ಲಿ ಆಟ ಆಡಿಸ್ತಾ ಇದ್ದಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಕೆಳಗಡೆ ಸೈಕಲಲ್ಲಿ ಆಟ ಆಡಿದ್ಲು. ಇನ್ನೇನಿದು ಒಂದು ಸತಿ ಇವಾಗ ಆಚೆ ತೊಗೊಂಡು ಬಂದುಬಿಟ್ಟು ಸೈಕಲು ಇದು ಆಚೆಗಡೆನೇ ಇರುತ್ತೆ ಇದು ಸೈಕಲ್ಲು, ಮನೆ ಒಳಗಡೆ ತೊಗೊಂಡು ಬರೋಲ್ಲ ಇದು. ಸೊ ಇದು ಇವಾಗ ಆಚೆಗಡೆನೇ ಆಟ ಆಡಿಸೋದು ಇದು ಸೈಕಲ್ಲು. ಸೊ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ರೆಫರೆನ್ಸ್ ನಂಬರ್ ತೊಗೊಂಡು ಇಯರ್ ಏನು ಮಾಡ್ತಾನೆ, ಇಲ್ಲಿ ಖಾತಾ BPA ಮಾಡ್ತಾನೆ. ಇದು ಫೈನಾನ್ಸ್
ಸೊ ಫ್ರೆಂಡ್ಸ್, ನಮ್ಮ ಪಾಪುನ ಇವಾಗಷ್ಟೇ ಆಚೆ ಹೋಗ್ಬಿಟ್ಟು ಬಂದು ಸೈಕಲ್ನ ಕೂಡ ಆಡಿಸ್ಕೊಂಡು ಬಂದ್ವಿ. ನೋಡಿ, ಅವಳು ಬರೋಕ್ಕೇ ರೆಡಿ ಇಲ್ಲ. ಆಚೋಗ್ಬೇಕು ಅಂತ ಇದ್ದಾಳೆ. ಸೊ ತುಂಬ ದಿನ ನಾವು ಮನೇಲೇ ಆಡಿಸ್ತಾ ಇದ್ವಿ ಸೈಕಲ್ಲು. ಇದೇ ಫಸ್ಟ್ ಟೈಮ್ ಅವಳನ್ನ ಆಚೆ ಕರ್ಕೊಂಡೋಗಿ ಸೈಕಲ್ ಆಟ ಆಡಿಸಿದ್ದು. ಸೊ ಮನೆ ಒಳಗಡೆ ಬರೋಕ್ಕೇ ರೆಡಿ ಇಲ್ಲ. ಸೊ ಇವಾಗ ಬಂದಿದ್ದೀವಿ. ಇನ್ನೇನು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಬೇಕು. ಸೊ ಇದಾಗಿ ಹಬ್ಬದ ಕ್ಲೀನಿಂಗ್ ಆ್ಯಂಡ್ ಸಂಡೇ ವ್ಲಾಗ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ. ಸೊ ಹಬ್ಬದ ಒಂದು ವಿಡಿಯೋ ಕೂಡ ಬರುತ್ತೆ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಸೊ ಇದನ್ನ ಈ ಒಂದು ಸಂಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಂಗೆ ಕಳಿಸ್ತಾರೆ ನೋಡಿ ನಮ್ಮ ಚಂದನ. ನಿದ್ದೆ ಬಂತಾ? ಸೊ ಇವತ್ತೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟು ನಿದ್ದೆ ಬರ್ತಾ ಇದೆ ನಮ್ಮ ಚಂದನಂಗೆ. ಹಾಯ್ ನಿದ್ದೆ ಸರಿ, ವ್ಲಾಗ್ ಎಂಡ್ ಮಾಡೋಣ. ಏನು ಮಾಡ್ತಾ ಇದೆಯಾ? ಸೊ ಫ್ರೆಂಡ್ಸ್, ಇನ್ನೇನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹಬ್ಬದ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.